ಬ್ರೇಕ್ನ ನಂತರ ಸುವರ್ಣ ಫೋಕಸ್ಗೆ ಮತ್ತೆ ಸ್ವಾಗತ. ಸತ್ಯ ಸಾಯಿಬಾಬಾ ಏಪ್ರಿಲ್ 24ಕ್ಕೆ ದೇಹತ್ಯಾಗ ಮಾಡಿದ್ರು. ಅವರ ದೇಹವನ್ನು ಯಜುರ್ ಮಂದಿರದಲ್ಲಿ ಸಮಾಧಿ ಮಾಡಲಾಯಿತು. ಈಗ ಸಾಯಿ ಭಕ್ತರ ಪಾಲಿಗೆ ಅದು ದೇಗುಲ. ಈ ಸಮಾಧಿಗೆ ವಿಶಿಷ್ಟ ಶಕ್ತಿ ಇದೆ. ಅದು ಭಕ್ತನ ಪಾಲಿನ ಕಲ್ಪವೃಕ್ಷ ಆಗ್ತಿದೆ ಅನ್ನೋ ನಂಬಿಕೆ ಭಕ್ತರಲ್ಲಿ ಮೂಡಿದೆ. ಅದು ನಿಜಾನ ಅಂತ ತಿಳಿಯೋಕೆ ಈ ವರದಿ ನೋಡೋಣ ಬನ್ನಿ. ಇದೇ ಯಜುರ್ ಮಂದಿರದಲ್ಲಿ ಸತ್ಯಸಾಯಿಬಾಬಾ ಸಾವಿರಾರು ಭಕ್ತರಿಗೆ ಆಶೀರ್ವಾದ ಮಾಡಿದ್ರು. ಇದೇ ಯಜುರ್ ಮಂದಿರದಲ್ಲಿ ಸತ್ಯಸಾಯಿ ಪ್ರೀತಿಯ ಸಂದೇಶ ಸಾರಿದ್ರು. ಇದೇ ಯಜುರ್ ಮಂದಿರದಲ್ಲಿ ಬಾಬಾ ಪವಾಡ ಪ್ರದರ್ಶಿಸಿದ್ರು. ಈ ಯಜುರ್ ಮಂದಿರ ಭಕ್ತರ ಪಾಲಿನ ಗರ್ಭಗುಡಿ. ಆರಾಧ್ಯ ದೈವವನ್ನು ಕಣ್ಣಾರೆ ಕಂಡು ಪುನೀತರಾಗೋ ಪವಿತ್ರ ಸ್ಥಳ. ಈ ಯಜುರ್ ಮಂದಿರ ಅದೆಷ್ಟೋ ಭಕ್ತರಿಗೆ ಸತ್ಕಾರ್ಯ ಮಾಡಲು ಪ್ರೇರಣೆ ಕೊಟ್ಟ ದೇಗುಲ. ಯಜುರ್ ಮಂದಿರ ಅಂದ್ರೆ ಶಾಂತಿ ಸನ್ಮತಿ ಕಲ್ಪಿಸೋ ಜಾಗ. ಸದಾ ಸಂಭ್ರಮ ಸಂತೋಷ ನೆಲೆಯಾಗಿದ್ದ ಸ್ಥಳ. ಭಕ್ತಿಯ ಲಹರಿ ಹರಿಯೋ ಮಂದಿರ. ಸಂಸ್ಕೃತಿ ಸಂಸ್ಕಾರ ಕಲಿಸುತ್ತಿದ್ದ ಶಾಲೆ. ಯಜುರ್ ಮಂದಿರ ಅಂದ್ರೆ ದೇವರು ಮತ್ತು ಭಕ್ತನ ಮಿಲನವಾಗುತ್ತಿದ್ದ ಪುಣ್ಯ ಸ್ಥಳ. ಹಾಗಾಗಿಯೇ ಯಜುರ್ ಮಂದಿರಕ್ಕೆ ಭೇಟಿ ಕೊಡೋದು ಅಂದ್ರೆ ಸಾಯಿ ಭಕ್ತರಿಗೆ ಎಲ್ಲಿಲ್ಲದ ಸಂಭ್ರಮ. ಆದ್ರೆ ಈಗ ಯಜುರ್ ಮಂದಿರ ಬಿಕೋ ಅನ್ನುತ್ತಿದೆ. ಆ ಸಂಭ್ರಮ ಆ ಸಂತೋಷ ಕಣ್ಮರೆಯಾಗಿದೆ. ಈಗ ಇಲ್ಲಿ ಆವರಿಸಿರೋದು ಗಾಢ ಮೌನ. ತಮ್ಮ ಆರಾಧ್ಯ ದೈವ ಅಮೃತ ಶಿಲೆಯ ಸಮಾಧಿಯೊಳಗೆ ತಣ್ಣಗೆ ಮಲಗಿದ್ದಾರೆ. ಈಗ ಈ ಸಮಾಧಿಯೊಂದೇ ಭಕ್ತ ಹಾಗೂ ಬಾಬಾ ನಡುವಿನ ಕೊಂಡಿಯಾಗಿದೆ. ಅಂದು ಬಾಬಾ ಭಕ್ತನಿಗೆ ಕೈಯೆತ್ತಿ ಆಶೀರ್ವದಿಸುತ್ತಿದ್ರು. ಈಗ ಭಕ್ತರು ಈ ಸಮಾಧಿಯ ಮೂಲಕ ತಮ್ಮ ಆರಾಧ್ಯ ದೈವದ ಆಶೀರ್ವಾದ ಪಡೆಯುತ್ತಿದ್ದಾರೆ. ಕೆಲ ಭಕ್ತರಿಗೆ ಈ ಸಮಾಧಿಯೊಳಗಿನಿಂದ ವಿಚಿತ್ರ ಶಕ್ತಿ ಪ್ರವಹಿಸಿದ ಅನುಭವವಾಗಿದೆಯಂತೆ. ಇನ್ನು ಕೆಲವರಿಗೆ ಬಾಬಾನೇ ಪ್ರತ್ಯಕ್ಷವಾಗಿ ಆಶೀರ್ವಾದ ಮಾಡಿದ್ದಾರಂತೆ. One lady from London, he see him, but not I feel him also, and it's energy. But a lot of people that are staying here feel that it's not me alone. They feel that here there is a presence. It's very, very intense. It's very intense. Yeah, we are very happy. ಬಾಬಾ ಅವರ ಸಮಾಧಿ ಬಳಿ ₹1 ನಾಣ್ಯ ಇಟ್ಟು ನಮಸ್ಕರಿಸಿ ಆಶೀರ್ವಾದ ಪಡೆದು ಅದನ್ನ ತಮ್ಮ ಬಳಿ ಇಟ್ಟುಕೊಂಡ್ರೆ ಸಂಪತ್ತು ಸಮೃದ್ಧಿ ದಕ್ಕುತ್ತಂತೆ. ಅದಕ್ಕಾಗಿ ಸಮಾಧಿ ಬಳಿ ನಾಣ್ಯ ಇಟ್ಟು ನಮಸ್ಕರಿಸುವವರ ಸಂಖ್ಯೆ ಹೆಚ್ಚುತ್ತಿದೆ. ಹೀಗೆ ಈಗ ಭಕ್ತರು ಪ್ರತ್ಯಕ್ಷವಾಗಿ ಕಾಣಲಾಗದ ಪವಾಡಗಳನ್ನು ಈ ರೀತಿ ಕಲ್ಪಿಸಿಕೊಳ್ಳುತ್ತಿದ್ದಾರೆ, ಸಮಾಧಾನ ಪಟ್ಟುಕೊಳ್ಳುತ್ತಿದ್ದಾರೆ. ಅವರವರ ಭಾವಕ್ಕೆ ಅವರವರ ಭಕ್ತಿ.
ಬಾಬಾ ಸಮಾಧಿಯೊಳಗೆ ಅತೀತ ಶಕ್ತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ಶಕ್ತಿಯ ನಿರೀಕ್ಷೆಯಲ್ಲಿದ್ದಾರೆ ಇಲ್ಲಿನ ಜನ. ಯಾಕಂದರೆ ಆ ಶಕ್ತಿಯೇ ಪುಟ್ಟಪರ್ತಿಯ ಉಸಿರಾಗಲು ಸಾಧ್ಯ. ಕ್ಯಾಮ್ರಾಮನ್ ಅತೀಕುಲ್ಲಾ ಖಾನ್ ಹಾಗೂ ಯುಗಾಂಧರ್ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್ 24/7 ಪುಟ್ಟಪರ್ತಿ. ಪವಾಡದ ಕಥೆಯಾಯ್ತು, ಸಮಾಧಿಯ ಶಕ್ತಿಯ ಮಹಿಮೆಯನ್ನು ತಿಳಿದ್ವಿ. ಹಾಗಿದ್ರೆ ಬಾಬಾ ಪುನರ್ಜನ್ಮಕ್ಕೆ ಈಗಾಗಲೇ ವೇದಿಕೆ ಸಿದ್ಧ ಆಗಿರೋ ರಹಸ್ಯವನ್ನ ತಿಳಿಯೋಣ ಈ ಒಂದು ಬ್ರೇಕ್ನ ನಂತರ.